ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ನಾನು ಕರಿ ಲೀಫ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕರಿ ಲೀಫ್ ಚಿಕನ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳೆಲ್ಲ ಕರ್ಬೇವಿನ ಸೊಪ್ಪು ಏನೂ ತಿನ್ನಲ್ವಲ್ಲ, ಅದಕ್ಕೋಸ್ಕರ ಇದು. ಅದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಕರ್ಬೇವಿನ ಸೊಪ್ಪು ತಿನ್ನಲೇಬೇಕಲ್ವ, ಆರೋಗ್ಯಕ್ಕೆ ಒಳ್ಳೇದಲ್ವಾ. ಅದಕ್ಕೋಸ್ಕರ ಈ ಥರ ಟ್ರೈ ಮಾಡಿದ್ದೀನಿ. ಮಾಡೋದೇನು ಒಂದು 2-3 ಸಲ ಮಾಡಿದ್ದೀನಿ. ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು ಕಾಳು, 1 ಸ್ಪೂನು ಮೆಣಸು ಹಾಕೊಂಡು ಹುರ್ಕೊಳ್ಳೋಣ. ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಲೀಫ್ ಚಿಕನ್ಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಬೇಕು. ಒಂದೂವರೆ ಹಿಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡೋಣ ಕರ್ಬೇವಿನ ಸೊಪ್ಪು. ನೋಡಿ, ಆಗಿದೆ ಕರ್ಬೇವಿನ ಸೊಪ್ಪೆಲ್ಲ. ಒಂದು 4 ಎಸ್ಲು ಬೆಳ್ಳುಳ್ಳಿ ಸಾಕು. ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಇಷ್ಟೂ ರುಬ್ಕೊಬರೋಣ. ಇಷ್ಟೇ ಸಾಕು, ಇಂಗ್ರೀಡಿಯೆಂಟ್ಸು ಏನು ಬೇಡ. ನೋಡಿ, ಬಂದಿದ್ದೀನಿ. ನೀರು ಹಾಕಿಲ್ಲ, ಈ ಥರ ಪುಡಿ ಆಗಬೇಕು. ಎಲ್ಲ ಈ ಥರ ಪುಡಿ ಆದರೆ, ಇದೇ ಥರ ಪುಡಿ ಆಗಬೇಕು, ಆಗಲೇ ಟೇಸ್ಟ್ ಬರೋದು ಇದು. ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬೇಡ, ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆಗ್ತಿರುವಾಗಲೇ ನಾವು ಚಿಕನ್ ಹಾಕ್ಕೊಳ್ಳೋಣ. ಪುಡಿ ಸ್ವಲ್ಪ ಇವಾಗಲೇ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಒಂದು 5 ನಿಮಿಷ ಡೈಲಿ ಇದು. ಆಮೇಲೆ ಅದೇನಾಗಬೇಕು ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳು ಇಬ್ಬರು ಪಾತ್ರೆ ಜೋಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಆಯ್ಸ್ಕೊಂಡು ಇವನು ದೊಡ್ಡ ಮಗ, ಚಿನ್ನು ಇವನು ನನ್ನ ಚಿಕ್ಕ ಮಗ. ಇಬ್ಬರು ನನ್ನ ಪಾತ್ರೆ ತೊಳೆಯೋದು ಅಷ್ಟೇ ನನ್ನ ಕೆಲಸ. ಜೋಡಿಸೋದೆಲ್ಲ ನನ್ನ ಇಬ್ಬರು ಮಕ್ಕಳದೇ ಕೆಲಸ ಅದು. ನೋಡಿ, ಎಲ್ಲ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ನನ್ನ ಮಕ್ಕಳು. ನೋಡಿ ಹೆಂಗೆ ಪಾತ್ರೆ ಎಲ್ಲ ಹೆಂಗೆ ಜೋಡಿಸಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಈಗ 5 ನಿಮಿಷ ಚಿಕನ್ ಬೆಂದಿದೆ, ಒಂದು ಅರ್ಧಂಬರ್ಧಮ್ಮು. ಈಗ ನಾನು ಅದು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಇನ್ನರ್ಧ ಚಿಕನ್ ಬೇಯಕ್ಕೆ ನೀರು ಹಾಕ್ಕೋಬೇಕು. ಒಂದು ಕಾಫಿ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಕರಿ ಲೀಫ್ ಚಿಕನ್ ನೋಡಿ, ಇಲ್ಲೇ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಟೇಸ್ಟ್ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ರಸಮ್ಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಹಿಂಗೊಂದು 1/2 kg ತಂದುಬಿಟ್ಟು ನಾವು ಮಾಡ್ಕೊಳ್ತೀವಿ ನಾವು. ಈ ಫ್ರೈ ಆಗಿದೆ. ಒಂದು ಕಾಫಿ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಬೇಯಬೇಕು. ಚಿಕನ್ನು ಚೆನ್ನಾಗಿ ಬೆಂದು ನೀರೆಲ್ಲ ಡ್ರೈ ಆಗಬೇಕು, ಆಗ ಬೆಂದಿದೆ ಅಂತ ಅರ್ಥ. ಈಗ ಆಲ್ರೆಡಿ ಅರ್ಧ ಬೆಂದಿರುತ್ತಲ್ಲ, ಇದು ಬೇಯ್ಕೊ ಬರಲಿ. ನೀರೆಲ್ಲ ಯಾವ ಥರ ಸೀದಿದೆ, ಈ ಥರ ಆಗಬೇಕು ನೋಡಿ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿರುತ್ತೆ, ತುಂಬ ಟೇಸ್ಟು ಅನಿಸುತ್ತೆ. ನೋಡಿ, ನೀವು ಮಾಡಿ, ಒಂದು ಸಲ ಟ್ರೈ ಮಾಡಿ. ಆವಾಗ ಹೇಳ್ತೀರಾ, ನೀವು ಮಕ್ಕಳಿಗೆಲ್ಲ ಕರ್ಬೇವಿನ ಸೊಪ್ಪು ತಿನ್ನಲ್ಲ ಅಂತಾರಲ್ಲ, ಅವಾಗ ಇದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕಿ ಆಮೇಲೆ ಆಫ್ ಮಾಡ್ಕೊಳ್ಳೋಣ. ರಸಮ್ ಅನ್ನೋಕ್ಕಂತೂ ಒಳ್ಳೆ ಕಾಂಬಿನೇಷನ್. ನೋಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.